ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 22 ಭಾಗವತ ಧರ್ಮಾಚರಣೆ. ವಂದೇ ದೇವಂ ಸದಾನಂದಂ ಸರ್ವವ್ಯಾಪಿನಮೀಶ್ವರಂ ವೃಂದಾವನೇ ಕ್ರೀಡಯಂತಂ ಬಾಲಂ ಶ್ರೀಕೃಷ್ಣಮವ್ಯಯಂ. ಭಾಗವತ ಧರ್ಮಗಳು ಸಾತ್ವಿಕವಾಗಿವೆ. ಸಜ್ಜನರಿಗೆ ಉಪಕಾರ, ಚಿತ್ತಶುದ್ಧಿಕಾರಕ ಮತ್ತು ವೇದೋಕ್ತ ಧರ್ಮಗಳೇ ಈ ಧರ್ಮಗಳು. ಧರ್ಮಾಚರಣೆ 3 ಬಗೆಯಾಗಿದೆ. ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ. ಇವೇ ಆ ಪರಮಾತ್ಮನಲ್ಲಿ ಸಮರ್ಪಿಸಿದಾಗ ಅದು ಶುದ್ಧ ಸಾತ್ವಿಕ ಧರ್ಮವೆನಿಸಿಕೊಳ್ಳುತ್ತದೆ. ಅದನ್ನು ಇತರ ದೇವತೆಗಳಿಗರ್ಪಿಸಿದರೆ ರಾಜಸ ಧರ್ಮವೆನಿಸಿಕೊಳ್ಳುತ್ತಾ, ಕ್ಷುದ್ರ ದೇವತೆಗಳು ಪಿಶಾಚಾದಿಗಳಿಗೆ ಪೂಜಾಧಿಕಾರಗಳು ಮಾಡುವುದು ತಾಮಸ ಧರ್ಮವೆನಿಸುತ್ತದೆ. ಕೇವಲ ನಿಷ್ಕಾಮದಿಂದ ಫಲವನ್ನು ಬಯಸದೆ ವಿಷ್ಣು ಪ್ರೀತಿಕರವಾಗಿ ಮಾಡುವುದೇ ಭಾಗವತ ಧರ್ಮವೆನಿಸಿದೆ. ಯಾರು ಸದಾ ಶ್ರೀಹರಿಯ ನಾಮಸ್ಮರಣೆ ಮಾಡುತ್ತಾರೋ, ಯಥಾಶಕ್ತಿ ಉಪಕಾರಿಗಳೋ, ವೇದ ಹಾಗೂ ಗುರುಗಳಲ್ಲಿ ಭಕ್ತಿ ಉಳ್ಳವರೋ ಹಾಗೂ ಸಾತ್ವಿಕ ಕರ್ಮಗಳನ್ನು ಮಾತ್ರ ಮಾಡುವರೋ ಅವರೇ ಭಾಗವತರೆನಿಸುತ್ತಾರೆ. ವಿಷಯ ಕಾಮನೆಗಳಲ್ಲಿ ಆಸಕ್ತಿ ಉಳ್ಳವರಿಗೆ ತೀರ್ಥಯಾತ್ರೆಯಿಂದಾಗಲಿ ಕರ್ಮಾಚರಣೆಯಿಂದಾಗಲಿ ಪೂರ್ಣ ಫಲ ದೊರೆಯಲಾರದು. ಸತ್ಸಂಗ, ಸಚ್ಚಾಸ್ತ್ರ ಶ್ರವಣದಿಂದ ಮಾತ್ರ ಅವರ ಮನಸ್ಸು ನಿರ್ಮಲವಾಗುತ್ತದೆ. ಲೋಕದಲ್ಲಿ ಇಹ ಪರ ಸುಖ ನೀಡುವ ಹಲವು ಬಗೆ ಧರ್ಮಗಳುಂಟು. ಆದರೆ ಸರ್ವ ದುಃಖಗಳನ್ನೂ ಕಳೆಯಬಲ್ಲ ಮೋಕ್ಷ ಸಾಧನವಾದ ಭಾಗವತ ಧರ್ಮವು ಸಾತ್ವಿಕರಿಗೆ ಮಾತ್ರ ಅರ್ಥವಾಗುತ್ತದೆ. ಈ ಜಗತ್ತಿನಲ್ಲಿ ಸಜ್ಜನರ ಹಿತವನ್ನು ಬಯಸುವವರು ವೈಶಾಖ ಮಾಸ ಧರ್ಮದಂತಹ ಸಾತ್ವಿಕ ಧರ್ಮಗಳನ್ನು ಮಾತ್ರ ಆಚರಿಸಬೇಕು. ಬಾಯಾರಿದವರಿಗೆ ನೀರು, ಪಾನಕ ಇತ್ಯಾದಿಗಳನ್ನು ಕೊಡುವುದು, ಯೋಗ್ಯರಾದವರಿಗೆ ಪಾದರಕ್ಷೆ, ಛತ್ರಿ ಮೊದಲಾದ ಅಗತ್ಯ ವಸ್ತುಗಳನ್ನು ಕೊಡುವುದು, ತಮ್ಮ ಶಕ್ತಿ ಅನುಸಾರದಂತೆ ದಕ್ಷಿಣೆ ನೀಡುವುದು ಪುಣ್ಯ ಸಂಪಾದನೆಗೆ ಸುಲಭದ ಸಾಧನೆಯಾಗಿದೆ. ಮಾರ್ಗಾಯಾಸದಿಂದ ಬಳಲಿದವರಿಗೆ ತಣ್ಣನೆಯ ಮಜ್ಜಿಗೆಯನ್ನು, ಪಾನಕವನ್ನು ಕೊಡಬೇಕು. ಯೋಗ್ಯರಿಗೆ ಸೌತೆ, ಕಬ್ಬು ಮತ್ತು ಹಣ್ಣುಗಳನ್ನು ದಾನ ಮಾಡುವುದರಿಂದ ಪಿತೃದೇವತೆಗಳು ತೃಪ್ತರಾಗುವರು. ವೈಶಾಖ ಮಾಸದಲ್ಲಿ ತೈಲಾಭ್ಯಂಜನ, ನಿಷಿದ್ಧ ವಸ್ತುಗಳ ಭಕ್ಷಣೆ ಮತ್ತು ನಿಷಿದ್ಧ ವಸ್ತುಗಳ ಸಂಪರ್ಕವನ್ನು ಬಿಡಬೇಕು. ವೈಶಾಖ ಶುದ್ಧ ದ್ವಾದಶಿಯ ದಿನ ಯೋಗ್ಯರಿಗೆ ಮೊಸರನ್ನವನ್ನು ಭೋಜನ ಮಾಡಿಸಿ ಹಣ್ಣು, ತಾಂಬೂಲ, ದಕ್ಷಿಣೆಗಳನ್ನು ನೀಡಬೇಕು. ದ್ರವ್ಯ ಶಕ್ತಿ ಇದ್ದರೆ ಪಾದರಕ್ಷೆ ಮತ್ತು ಇತರ ಪಾಪನಾಶಕ ವಸ್ತುಗಳನ್ನು ದಾನವಾಗಿ ಕೊಡಬಹುದು. ಯಮಧರ್ಮರಾಜನಿಗೆ ವೈಶಾಖದಲ್ಲಿ ಕೊಟ್ಟ ತರ್ಪಣವು ಪಿತೃಗಳಿಗೆ ತೃಪ್ತಿಕರವಾಗಿರುತ್ತದೆ. ದದಾಮಿ ವಿಷ್ಣವೇ ತುಭ್ಯಂ ವಿಷ್ಣುಲೋಕ ಜಿಗೀಷಯ ಸದಕ್ಷಿಣಂ ಸತಾಂಬೂಲಂ ಸಭಕ್ಷ್ಯಂ ಸುಫಲಾನ್ವಿತಂ ಎಂದು ಸಂಕಲ್ಪಿಸಿದವರು ವಿಷ್ಣು ಪ್ರೀತಿಕರವಾಗಿ ಸರ್ವ ಪಾಪಗಳಿಂದ ವಿಮುಕ್ತನಾಗುವರು. ಅವನು ತನ್ನ ಹಿಂದಿನ ವಂಶಜರನ್ನು ಉದ್ಧರಿಸುವನು. ಈ ಪ್ರಕಾರವಾಗಿ ಶಂಖಮುನಿಯು ವ್ಯಾಧನಿಗೆ ವೈಶಾಖ ಮಾಸದ ಧರ್ಮೋಪದೇಶ ಮಾಡುತ್ತಿದ್ದಾಗ ಹತ್ತಿರದಲ್ಲಿದ್ದ ಒಂದು ಆಲದ ಮರವು ಕಡಿದು ಕೆಳಗೆ ಬಿದ್ದಿತ್ತು. ಅದರ ಪೊಟರೆಯೊಂದರಿಂದ ಸರ್ಪವೊಂದು ಹೊರಬಂದು ಮನುಷ್ಯ ರೂಪ ತಳೆದು ಶಂಖಮುನಿಯ ಮುಂದೆ ಕೈ ಜೋಡಿಸಿ ನಿಂತನು ಎಂಬಲ್ಲಿಗೆ ಸ್ಕಂದ ಪುರಾಣದಲ್ಲಿನ ವೈಶಾಖ ಮಾಸ ಮಹಾತ್ಮೆಯ ಭಾಗವತ ಧರ್ಮವೆಂಬ 22ನೇ ಅಧ್ಯಾಯ ಸಮಾಪ್ತಿಯಾಯಿತು. ನಾಳೆ ವೈಶಾಖ ಪುರಾಣ ಅಧ್ಯಾಯ 23 ಶ್ರೀಗ ಸಜ್ಜನರ ಹಿಂದೆ ಅಪರಾಧ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ತೆ ಬ್ರಹ್ಮವಂದ್ಯಾಯ ರುದ್ರಪೂಜ್ಯಾಯ ಭೂತಿನೇ ಜನ್ಮಾದಿರಹಿತಾಯಾಶು ಕರ್ಮಬಂಧ ವಿಮೋಚಿನೇ.